ರಾಜ್ಯಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಜೆಡಿಎಸ್ನಿಂದ ಬೆದರಿಕೆ ಹಾಕಲಾಗಿದೆ ಅನ್ನೋ ಆರೋಪ ಏನು ಕಾಂಗ್ರೆಸ್ನ ಎಂ.ಎಲ್.ಎ. ಗಣಿಗ ರವಿಕುಮಾರ್ ಮಾಡಿದ್ರು. ಇದೀಗ ಸಿ.ಎಸ್. ಪುಟ್ಟರಾಜು ಮತ್ತು ಗಣಿಗ ರವಿಕುಮಾರ್ ಮಧ್ಯೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಅವರಿಗೆ ಶಾಸಕ ಸ್ಥಾನ ಸಿಕ್ಕಿರೋದೇ ಪೂರ್ವಜನ್ಮದ ಪುಣ್ಯ ಅಂತ ಪುಟ್ಟರಾಜು ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಮಾನಹಾನಿಯ ಕೇಸ್ ಹಾಕೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪುಟ್ಟರಾಜು ಅವರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಗಣಿಗ ರವಿಕುಮಾರ್, ಸಿ.ಎಸ್. ಪುಟ್ಟರಾಜು ಚಿನಕುರಳಿ ಸಂಸ್ಥಾನದ ರಾಜ್ಯರ ಮೊಮ್ಮಕ್ಕಳು, ಗೆಲುವು ಅವರ ಜೇಬಲೇ ಇರುತ್ತೆ ಅಂತ ರವಿ ಗಣಿಗ ಟಾಂಗ್ ಕೊಟ್ಟಿದ್ದಾರೆ. ಅದೆಲ್ಲ ನಿಮ್ಮ ಮಂಡ್ಯ ಶಾಸಕರಿದ್ದಾರಲ್ಲ, ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವಜನ್ಮದ ಪುಣ್ಯ. ಅದನ್ನು ಹೆಂಗೆ ಉಳಿಸ್ಕೊಂಡು ಕೇಮೆ ಮಾಡಬೇಕು, ಮಾಡೋದು ಕಲೀಲಿ. ಅರ್ಥ ಆಯ್ತಲ್ಲ? ಈ ಥರದೆಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ. ಇವತ್ತು ಎಷ್ಟು ಕೋಟಿಗೆ ಮಾನನಷ್ಟ ಮೊಕದ್ದಮೆ ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ. ಕೇಸ್ ರಿಜಿಸ್ಟರ್ ಆಗ್ತಾಯಿದೆ ಅವ್ರ ಮೇಲೂ. ಅದೆಲ್ಲ ನಿಮ್ಮ ಮಂಡ್ಯ ಶಾಸಕರಿದ್ದಾರಲ್ಲ, ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವಜನ್ಮದ ಪುಣ್ಯ. ಅದನ್ನು ಹೆಂಗೆ ಉಳಿಸ್ಕೊಂಡು ಕೇಮೆ ಮಾಡಬೇಕು, ಮಾಡೋದು ಕಲೀಲಿ. ಅರ್ಥ ಆಯ್ತಲ್ಲ? ಈ ಥರದೆಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ. ಇವತ್ತು ಎಷ್ಟು ಕೋಟಿಗೆ ಮಾನನಷ್ಟ ಮೊಕದ್ದಮೆ ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ. ಕೇಸ್ ರಿಜಿಸ್ಟರ್ ಆಗ್ತಾಯಿದೆ ಅವ್ರ ಮೇಲೂ. ಮಾನ್ಯ ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಅವರು ಚಿನಕುರಳಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ. ಅವರು ನಾವು ಬಡ ಕುಟುಂಬದವರು, ನಾವು ಗೆಲ್ಲದೇ ಪುಣ್ಯ. ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು, ಅವ್ರ ಗೆಲುವೇ ಅವ್ರ ಜೋಬಲ್ಲಿದೆ. ನಾವೆಲ್ಲ ಬಡವ್ರ ಮಕ್ಕಳು, ನಾವು ಗೆಲ್ಲೋದು ಕಷ್ಟ. ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ, ಅದು ಉಳಿಸ್ಕೊಳ್ಬೇಕು. ಅವ್ರು ಹೇಳಿದ್ರು ಕರೆಕ್ಟ್. ಈ ಮಹಾರಾಜರ ಮೊಮ್ಮಕ್ಕಳಿಗೂ ಬಡವ್ರ ಮಕ್ಳಿಗೂ ವ್ಯತ್ಯಾಸ ಇರುತ್ತಲ್ವ. ಅವರು ಚಿನಕುರಳಿ ಸಂಸ್ಥಾನವನ್ನು ಆಳಿರೋರು, ನೋಡಿರೋರು ಮಹಾರಾಜರು. ಅವ್ರಿಗೆ ಏಕವಚನದಲ್ಲಿ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತಾಡಿ ರೂಢಿ. ಅವರ ಮಟ್ಟಕ್ಕೆ ಹೋಗಿ ನಾವು ಮಾತಾಡಲ್ಲ. ಆದರೆ ಅವರು MP ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು, ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು. ಸುಮ್ಮನೆ ಬಾಯಿದೆ ಅಂತೇಳಿ ಎಲ್ಲರ ಮೇಲೂ ಎಗರುತ್ತಿ. ಅವರು ಫ್ರಸ್ಟ್ರೇಷನಲ್ಲಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅವರಿಂದ. ಅಂತಹ ಮಾತುಗಳನ್ನೇ ನಾವು ಕೇಳಬೇಕು. ಸರ್ವ ಸ್ವತಂತ್ರರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ. ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರ ಇರ್ತಾರೆ. ಮಹಾರಾಜರ ಮಕ್ಕಳ ಜೊತೆ ನಾವು, ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ಬಡವ್ರ ಮಕ್ಕಳು ಏನೋ ಗೀಮೆ ಮಾಡ್ಕೊಂಡು ಹೊಲಗಿಲ್ಲ ಉತ್ಕೊಂಡು ಇರ್ಬೋದು. ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ? ಅದೇ ಅವರು, ನಾನು ಹೇಳ್ದಲ್ಲ, ಚಿನಕುರಳಿಯ ಸಂಸ್ಥಾನದ ಮಹಾರಾಜರ ಮಗ ಪುಟ್ಟರಾಜು ಅವರು ಗೆಲುವು ಜೋಬಲ್ಲಿದೆ. ನಾವು ಬಡವ್ರ ಮಕ್ಕಳು, ನಾವು ಕಷ್ಟಪಟ್ಟೆ ಗೆಲ್ಲಬೇಕು. ಹೌದು, ನಾವೇನೋ ನಮ್ಮ ತಂದೆ ತಾಯಿ ಪುಣ್ಯ, ಜನರ ಆಶೀರ್ವಾದ, ಗೆದ್ದಿದ್ದೀವಿ, ಸೇವೆ ಮಾಡ್ತಾಯಿದ್ದೀವಿ. ಅವರು ಮಹಾರಾಜರು ಅಲ್ಲೇ ಚಿನಕುರಳಿ ಕೂತಿದ ತಕ್ಷಣ ಗೆದ್ದು ಬಿಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.